ನೋಡಿ ಫೈನಲಿ ನಮ್ದಾಯ್ತಲ್ಲ ತಗೊಂಡು. ನಮಸ್ಕಾರ ನಮಸ್ಕಾರ ಸಾಕು ಸಾಕು ಕೈ ಬಚ್ಚಿಬೋದು. ನೋಡಿ ಕೆಲಸ ಎಲ್ಲ ರಜೆ ಅಲ್ಲ, ಇಲ್ಲಿ ಟೈಮ್ ಪಾಸ್ ಮಾಡ್ತೇವೆ. ಪಾಟ್ ತಗೊಂಡ್ರೆ ಯಾವ ಮಕ್ಕಳು ಸಹ ಬರುವುದಿಲ್ಲ ಸ್ಕೂಲಿಗೆ. ವೆಲ್ಕಮ್ ಟು ಮೈ ಕರಾವಳಿ ಫ್ಯಾಮಿಲಿ. ಹಾಯ್ ಫ್ರೆಂಡ್ಸ್, ನಾವಿವತ್ತು ಡ್ರೆಸ್ ಸ್ಟಿಚಿಂಗಿಗೆ ಹೋಗ್ತಿದ್ದೇವೆ. ಡ್ಯಾನ್ಸ್ ಇದು ಕಾಸ್ಟ್ಯೂಮಿಗೆ ಮೆಟೀರಿಯಲ್ ತಗೊಳ್ಳಿಲ್ಲ, ಮೆಟೀರಿಯಲ್ ತಗೊಳ್ಬೇಕು. ಹಾಗೆ ಹೋಗ್ತಿದ್ದೇವೆ. ಪ್ಯಾಂಟ್ ಎಲ್ಲ ಹರಿದೋಗಿದೆ ಪಾಪದವರ. ಇವ್ರದ್ದು ನೋಡಿ ಎಷ್ಟು ಚಂದ ಹರಿದೇ ಹೋಗಲಿಲ್ಲ. ಇದು ಮೆಜರ್ಮೆಂಟ್ ಎಲ್ಲ ಮೊನ್ನೆ ತೆಗೆದಾಗಿದೆ. ಈಗ ಅದಕ್ಕೆ ಮೆಟೀರಿಯಲ್ ಕೊಡಬೇಕು. ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಪ್ರೋಗ್ರಾಮಿಗೆ ನಾಳಿದ್ದು ಜಾತ್ರೆ ಟೈಮಲ್ಲಿ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಕೊಡಬೇಕು ಅಂತ ಉಂಟು. ಹಾಗಾಗಿ ಅದರ ಮೆಟೀರಿಯಲ್ಗೆ ಮೊನ್ನೆ ಮೆಜರ್ಮೆಂಟ್ ಎಲ್ಲ ತೆಗೆದಾಗಿದೆ. ಇನ್ನೀಗ ಅದಕ್ಕೆ ಮೆಟೀರಿಯಲ್ ಕೊಡಬೇಕು. ಬನ್ನಿ ಎಷ್ಟು ನೀವು ಎತ್ತು ಬಿಡುದ ಗಾಡಿ ನೀವು ಬಿಡುದ? ಹೋಗೋಣ, ಹೊರಡೋಣ, ಹೋಗಿ ಬರ. ಓ ಅದೀಗ ನೆನಪದ. ಅವಳೆ ತೆಗಿತಾಳೆ ಅಂತ ಹೇಳಿದ್ಲು ಗಾಡಿ ಒಂದು ಈಚೆಗೆ ಸೈಡಿಂದ. ಆಗ್ತದೆಯಾ? ಟರ್ನ್ ಮಾಡಿ ಮಾಡಿ, ನಾನು ಪುಷ್ ಮಾಡ್ತಾ ಇದ್ದೇನೆ, ಇಲ್ಲಂದ್ರೆ ಆಗೋದಿಲ್ಲ ಅಂತ ಹೇಳಿ. ಆಗ್ತದೆ, ಉದಾಸೀನ ಅಷ್ಟೇ. ಟರ್ನ್ ಮಾಡಿ, ಟರ್ನ್ ಮಾಡಿ ನೀವು ಗಾಡಿ ಅಕ್ಕ ಟರ್ನ್ ಹಾಗಾದ್ರೆ ಹಾಕು. ಅದಕ್ಕೆ ಸಾರಿ ತಿನ್ಬೇಕಾಗಿರೋದು. ನೋಡಿ ನಾವು ಪರಾಗಿಗೆ ಹೋಗ್ತಿದ್ದೇವೆ. ಸೌರಾಷ್ಟ್ರಕ್ಕೆ ಹೋಗಿ ಬಂದೆವು, ಅಲ್ಲಿ ಸಿಗ್ಲಿಲ್ಲ. ಬೇರೆ ಇತ್ತು ಆದರೆ ನಮಗೆ ಬೇಕಾದದ್ದು ಸಿಗ್ಲಿಲ್ಲ. ನೋಡಿ ನಮಗೆ ಇಲ್ಲಿ ಸಹ ಸಿಗಲಿಲ್ಲ ನಮಗೆ ಬೇಕಾದದ್ದು. ವೆಲ್ವೆಟಲ್ಲಿ ಅದು ಟೈಗರ್ ಇದು ಮಾತ್ರ, ಶೀತದ್ದು ಬೇಕು ನಮಗೆ. ಈಗ ನಾವು ಭೂಮಿಕಾ ಅದಕ್ಕೆ ಹೋಗ್ತೇವೆ. ಅಲ್ಲಿ ನೋಡಿ ಸಿಗ್ತದೆ, ಅಲ್ಲಿ ಅವರದ್ದು 2 ಅಂಗಡಿ ಉಂಟು. ನೋಡಿ ಇದೇ ಅಕ್ಕ ಭೂಮಿಕಾ, ಆ ಅಂಗಡಿಯಲ್ಲಿಲ್ಲ. ಇದೈ ತಗೊಂಡಾಯ್ತು. ವಾಪಸ್ ಪರಾಗಿಗೆ ಬಂದ್ವಿ ಲೇಸ್ ತಗೊಳ್ಳಿಕ್ಕೆ. ನೋಡಿ ಅದು ತಗೊಂಡಿದ್ದೇನೆ. ಇದು ಇಷ್ಟು ತಗೊಂಡೆ, ಈಗ ಲೇಸ್ ತಗೊಳ್ಬೇಕು. ಎಲ್ಲ ಬ್ಲ್ಯಾಕ್. ನಾವು ವಿವಿಧಮಿಗೆ ಹೋಗುದು. ಮೆಟೀರಿಯಲ್ ಎಲ್ಲ ತಗೊಂಡ್ರೆ ಇನ್ನು ವಿವಿಧಮಿಗೆ. ನೋಡಿ ನಾನೀಗ ವಿವಿಧಮಿಗೆ ಹೋಗುದು. ಇದ್ಯಾರಮ್ಮ? ನಮಸ್ಕಾರ ನಮಸ್ಕಾರ ಸಾಕು ಸಾಕು ಕೈ ಬಚ್ಚಿಬೋದು. ಸಭಾ ಬಚ್ಚಿತ್ತು ನನಗೆ. ಈಗಿದ್ದಾರ ಇದು ಅವ್ರು ಕೇಳಬೇಕು.
ಅವರಲ್ಲಿ ಕೇಳ್ತಾರೆ ನಮ್ಮ ವಿಡಿಯೋ ನೋಡಿ ಬಂತು. ನಾವು ಇಲ್ಲಿ ಲಲಿತಾ ಕಲರ್ಸಿಗೆ ಬಂದೆವು. ಪಾಟ್ ಎಲ್ಲ ಬೇಕಿತ್ತು, ಅವರು ರೆಡಿ ಮಾಡಿ ಕೊಡ್ತಾರ ನಮಗೆ ಅಂತ, ಇಲ್ಲಾಂದರೆ ನಾವೇ ಸಪ್ರೇಟಾಗಿ ತಗೊಳ್ಬೇಕಾಗ್ತದೆ. ಇವರಿಗಾರು ಗೊತ್ತಿರ್ತದಲ್ಲ ಸ್ವಲ್ಪ ಡ್ಯಾನ್ಸಿದು ಪಾಟ್ ಯಾವ್ದು ಯೂಸ್ ಮಾಡೋದು ಅಂತಲ್ಲ, ಹಾಗಾಗಿ ಕೇಳಬೇಕು. ಅವ್ರು ರೆಡಿ ಮಾಡ್ತಿ ಕೊಡ್ತಾರೆ ಅದೇ ನಿಕ್ಲೆಗೆ ರೆಡಿ ಮಾಡ್ತಿ ಕೊಡ್ತಾರ ಅಂತ ಸೇಮ್ ಪಾಟ್ ಮಾತ್ರ. ನೋಡಿ ಕೆಲಸ ಎಲ್ಲ ರಜೆ ಅಲ್ಲ, ಇಲ್ಲಿ ಟೈಮ್ ಪಾಸ್ ಮಾಡ್ತಾ ಇದ್ದೆ ಲಲಿತಾ ಕಲರ್ಸಿಗೆ ಬಂದು. ಮೊನ್ನೆ ಬಂದದಷ್ಟೇ ಈಗ ವಾಪಸ್ ನೋಡಿ ಇವತ್ತು ಬಾಯಿಗೆ ಅಂತ ಜ್ಯೂಸ್ ಕುಡಿಲಿಕ್ಕೆ ಬಂದದ್ದು. ಹೊರಗೆ ಬರ್ಲಿಕ್ಕಾಗೋದಿಲ್ಲ, ಜ್ಯೂಸ್ ಕುಡಿಲೇಬೇಕು. ಈಗ ಇನ್ನೊಂದು ಒಬ್ರು ಮೇಡಮ್ ಇದು ಕಾಲ್ ಬಂತು, ರುಕ್ಕನಿಗೆ ಪ್ರೋಗ್ರಾಮ್ ಕೊಡ್ತೀರಾ ಅಂತ. ಹಾಗೀಗ ಅದಕ್ಕೊಂದು ರೆಡಿ ಆಗಬೇಕಂದ್ರೆ ಅದಕ್ಕೆ ಆಲ್ರೆಡಿ ಡ್ಯಾನ್ಸ್ ಇರ್ತದೆ ರುಕ್ಕನ ಹತ್ರ, ಅದನ್ನೇ ಸ್ವಲ್ಪ ಏನು ಪ್ರಾಕ್ಟೀಸ್ ಮಾಡಿಸೋದಷ್ಟೇ. ಎಲ್ಲಿ ಅತ್ತಾವರದಲ್ಲಿ. ಅದಕ್ಕೀಗ ಸ್ವಲ್ಪ ಪ್ರಾಕ್ಟೀಸ್ ಕೊಟ್ಟು ಅದು ರೆಡಿ ಆಗಬೇಕು ರುಕ್ಕನಿಗೆ. ಮೋದಿಜಿ ಅವ್ರು ಎಷ್ಟು ಬ್ಯುಸಿ ಇರಲಿಕ್ಕಿಲ್ಲ, ಋತು ಅಷ್ಟು ಬ್ಯುಸಿ. ನಾವು ಡ್ಯಾನ್ಸಿಗೆ ಪಾಟ್ ತಗೊಂಡ್ರೆ ಕೈಯಲ್ಲಿರೋದು, ಇನ್ನು ತಲೆಗಿಡೋದು ತಗೊಳ್ಬೇಕು. ಅಲ್ಲಿ ಇಲ್ಲ ಆಯ್ತು, ಇನ್ನೊಂದು ಶಾಪಿಗೆ ಹೋಗ್ಬೇಕು ಈಗ. ವೃತ್ತನಿಗೆ ಸಾಕಾಯಿತು ಬಿಸಿಲಲ್ಲಿ ಹೋಗಿ ಹೋಗಿ. ಈಗ ವಾಪಸ್ ಶಾಪಿಗೆ ಹೋದೆವು. ಎರಡು ಮೂರು ನಾಲ್ಕು ಶಾಪಿಗೆ ಹೋದೆವು, ಎಲ್ಲಿ ಸಹ ಸಿಗ್ತಾ ಇಲ್ಲ. ಅದು ತಲೆ ನಿಲ್ಬೇಕಲ್ಲ, ಹಾಗೆ ಈಗ ಅವರು ತಂದಿಡ್ತೇವೆ ಅಂತ ಹೇಳಿದ್ದಾರೆ. ಈಗ ಒಂದು 10 ನಿಮಿಷದಲ್ಲಿ ತಂದಿಡ್ತಾರಂತೆ, ಬೇರೆ ಕಡೆ ಕೇಳಿ ತರ್ತೇವೆ ಅಂತ ಹೇಳಿದ್ರು. ಅವರಲ್ಲಿ ಇಲ್ಲ, ದೊಡ್ಡ ಸೈಜ್ ಇರೋದು. ನೋಡ್ಬೇಕೀಗ ನಮಗೆ ಸಿಗ್ತದ ಅಂತ ಅಲ್ಲಿ. ಈಗ ನೋಡಿ ನಾವು ಬೊಂಡ ಜ್ಯೂಸ್ ಕುಡಿಲಿಕ್ಕೆ ಬಂದೆವು. ಒಂದೊಂದು ಬೊಂಡ ಜ್ಯೂಸ್ ಕುಡಿದು ಹೋಗುವ ಅಂತ. ಬೊಂಡ ಜ್ಯೂಸ್ ಅಲ್ಲ, ಬೊಂಡವೇ, ಬೊಂಡದ ನೀರು. ಕ್ಯೂ ಅಲ್ಲಿ ನಿಂತಿದ್ದಾಳೆ ತಗೊಳ್ಳಿಕ್ಕೆ. ಎಷ್ಟು ಟೇಸ್ಟ್ ಅದೇ ಸೇಮ್. ಐಸ್ ಕ್ರೀಮ್ ಕೂಡ ಉಂಟು, ನಾವು ಬೊಂಡ ನೀರು ಮಾತ್ರ ತಗೊಳ್ಬೋದು. ಐಸ್ ಕ್ರೀಮ್ ಒಂದು ಸ್ಕೂಪ್. ನೋಡಿ ಕುಡ್ದಾದ್ಮೇಲೆ ಬೊಂಡ ಇದು ಗ್ಲಾಸ್ ಬಾಟಲನ್ನು ಇಲ್ಲಿ ಇಟ್ಟರೆ ಆಯಿತು. ಸಿಕ್ತು ಎಲ್ಲ. ಎಷ್ಟಾಯಿತು? ಗಂಟೆ 1 ಆಯಿತು. 9:35ಗೆ ಬಂದಿದ್ದೇವೆ ನಾವು. ಇಷ್ಟೆಲ್ಲ ಇನ್ನೂ ಆಗಲಿಲ್ಲ, ಪಾಟ್ ಫುಲ್ ಕಂಪ್ಲೀಟ್ ಆಗಲಿಲ್ಲ, ನಮ್ಮದು ಸಿಗಲಿಲ್ಲ. ಈಗ ಹೋಗ್ತಾ ಇದ್ದೇವೆ ವಾಪಸ್ಸು. ಒಂದು 5 ಮಿನಿಟ್ಸ್ ಬಿಟ್ಟು ಬರಲಿಕ್ಕೆ ಹೇಳಿದರು.
ಸಿಗ್ತದೆ ನೋಡಬೇಕು ನಮಗೆ ಬೇಕಾದ ಸೈಜಲ್ಲಿ. ಕಾರ್ ಸ್ಟ್ರೀಟಲ್ಲಿ ಇದ್ದೇವೆ ನಾವೀಗ. ನೋಡಿ ಆಯಿತು ನಮ್ಮದು ಶಾಪಿಂಗ್. ಇದು ತಲೆಯಲ್ಲಿಡುವ ಮಡಿಕೆ ಅದು ಸ್ವಲ್ಪ ದೊಡ್ಡದಾಯಿತು, ಅದು ನೋಡಬೇಕು ನಾವೆಂತ ಮಾಡೋದು ಅಂತ. ನೋಡಿ ನಾನು ಡ್ರೆಸ್ ಎಲ್ಲ ಚೇಂಜ್ ಮಾಡಿದೆ. ಹಾಯ್ ಫ್ರೆಂಡ್ಸ್, ಇವತ್ತು ನನ್ನ ಪೇಪರ್ ವೇವಿಂಗ್. ಹಾಗೆ ಯಾವ ಮಕ್ಕಳು ಸಹ ಬರೋದಿಲ್ಲ ಸ್ಕೂಲಿಗೆ. ಈ ಅಮ್ಮ ಅಲ್ಲಿ ಕಂಪಲ್ಸರಿ ಹಾಕಿದ್ದಾರೆ ಇದಕ್ಕೆ ಅಂತ. ಲಾಸ್ಟ್ ಟೈಮ್ ಸಹ ಹಾಗೇನೆ ಹೇಳಿದ್ದು. ನಾನು ಲಾಸ್ಟ್ ಟೈಮ್ ಅಜ್ಜಿ ಮನೇಲಿದ್ದೆ, ಮ್ಯಾಮ್ ಎಂತ ಹೇಳಲೇ ಇಲ್ಲ. ನಾನು ಬಂದ ಅಮ್ಮ ಹೇಳಿದ್ರು ಅವಳು ಅಜ್ಜಿ ಮನೇಲಿದ್ದಾಳೆ ಎಂತ ಹೇಳಲಿಲ್ಲ. ಹಾಗೆ ಇವತ್ತು ಸಹ ಇವತ್ತು ಅಜ್ಜಿ ಮನೆಯಲ್ಲಿ ಇಲ್ಲ, ಆದರೆ ಸುಮ್ಮನೆ ಎಂತಕ್ಕೆ ಹೋಗುದು ಈ ಯೂನಿಫಾರ್ಮ್ ಎಲ್ಲ ಹಾಕಿ ಅಲ್ಲ. ಅಮ್ಮ ಇವತ್ತು ಐಡಲಿಗೆ ಹೋಗ್ಲಿಕ್ಕೆ ಉಂಟಾ? ಒಳ್ಳೆ ರಿಸಲ್ಟ್ ಇದ್ರೆ. ಹೌದಪ್ಪ, ನಾವು ಇದು ಮಾವನ ಮನೆಗೆ ಹೋದಾಗ ಹೋಗ್ತಾ ಇದ್ದೇವೆ ಐಡಿಯಲಿಗೆ. ವಾರಕ್ಕೊಮ್ಮೆ ಐಡಿಯಲ್ ಅಲ್ಲ, ಒಳ್ಳೆ ರಿಸಲ್ಟ್ ಉಂಟು. ನೋಡ, ಒಳ್ಳೆ ರಿಸಲ್ಟ್ ಇದ್ರೆ ಐಡಿಯಲ್, ಇಲ್ಲಾಂದ್ರೆ ಇಲ್ಲ. ಹಾಗಾದ್ರೆ ನೀವೇ ಡಿಸೈಡ್ ಮಾಡಿ. ಒಳ್ಳೆ ಐಡಿಯಲ್ಗೆ ನಾವು ಹೋಗಿದ್ರೆ ಅವಳಿಗೆ ಒಳ್ಳೆ ಮಾರ್ಕ್ಸ್ ಉಂಟು ಅಂತ ಲೆಕ್ಕ, ಇಲ್ಲಾಂದ್ರೆ ಇಲ್ಲ ಅಂತ ಲೆಕ್ಕ. ಆಯ್ತು ಬಸ್, ಒಳ್ಳೆ ಮಾರ್ಕ್ಸ್ ಇದ್ರೆ ಸಹ ನೀವು ಹೇಳ್ತೀರಿ ಬೇಡ ಒಂದು ವಾರಕ್ಕೆ ಅಲ್ಲ ಎಂತಕ್ಕೆ ಅಂತ. ಆಗ ಅವ್ರು ನೆನ್ಸ್ಕೊಳ್ತಾರೆ ನಂಗೆ ಒಳ್ಳೆ ಮಾರ್ಕ್ಸ್ ಇಲ್ಲ ಅಂತ. ಆಯ್ತು ಬನ್ನಿ. ನೋಡಿ ನಾವಿಲ್ಲಿ ಪಾಟ್ ತಗೊಂಡ್ವಿ. ನೋಡಿ ಇದು ಕದ್ರಿ ಹತ್ತ ಇರೋದು ತುಂಬ ಉಂಟು. ತಕೊಂಡ್ರೆ ಇದೊಂದು ಫ್ರೀ ಕೊಟ್ಟರು. ನೋಡಿ ಇದು ನಮ್ಮ ಕದ್ರಿ ಪಾರ್ಕ್, ನಮ್ಮದಲ್ಲ, ಗವರ್ಮೆಂಟ್. ನಂಗೆ ಇಲ್ಲಿ ಒಂದೇ ಇಷ್ಟ, ಟ್ರೈನ್ ಮಾತ್ರ ಇಷ್ಟ. ಮತ್ತೆ ಇದು ಮೊದಲಿಲ್ಲ ಆಯ್ತಲ್ಲ. ಈಗ ನಾವು ಮೊದಲು ಬರ್ತಿದ್ದೆ, ಈಗ ಬರೋದಿಲ್ಲ. ಹೌದಾ, ಎಂಟ್ರಿ ಫೀಸ್ ಆಗ್ತದಂತೆ. ಇಲ್ಲಿ ಎಷ್ಟು ಕೂಲು ನೋಡಿ. ಹೌದು, ಇಲ್ಲಿ ಅಂಗಡಿ ಎಲ್ಲ ಆಗಿದೆ ನೋಡಿ. ಜನ ನೋಡಿ, ಅಂಗಡಿ ನೋಡಿ ಎಷ್ಟುಂಟು. ಇದೆಲ್ಲ ಬಂದಾಗಿದೆ ಈಗ. ನೋಡು, ನಾವಿಲ್ಲಿ ಸೋಡಾ ಶರ್ಬತ್ ಉಂಟ ನೋಡಿ, ಲೈಮ್ ಸೋಡಾ ಇರ್ಬೋದು. ಅಲ್ಲಿಲ್ಲಂತೆ, ಇನ್ನು ಬೇರೆ ಕಡೆ ಎಂತಕ್ಕೆ. ನೋಡಿ ಈಗ ಬಂದದಷ್ಟೇ ಸಾಕಾಯ್ತು. ಅಷ್ಟೊತ್ತಿಗೆ ನಾನು ಬೊಂಡ ಕುಡಿದೆ, ಅವಳು ಬೇಡ ಹೇಳಿದ್ಲು ಎಂತಾರು ಜ್ಯೂಸ್ ಬೇಕು ಅಂತ. ಹಾಗೆ ಇಲ್ಲಿ ನಮ್ಮ ಇಲ್ಲಿ ಮನೆ ಹತ್ರ ಒಂದು ಅಂಗಡಿ ಉಂಟು, ಅಜ್ಜನ ಅಂಗಡಿ ಅಂತ ಹೇಳಿದ್ದು. ಅಲ್ಲಿ ಮಜ್ಜಿಗೆ ಹೀಗೆ ಪ್ಯಾಕೆಟ್ ಇದು ತೊಗೊಳ್ಳಿಕ್ಕೆ ಅಂತ ಹೋದದ್ದು. ನೋಡುವಾಗ ಮನೆದು ಮಜ್ಜಿಗೆ ಉಂಟು ಹೇಳಿದ್ರು. ಇದಕ್ಕೆ ಇಷ್ಟಕ್ಕೆ 40 ರೂಪೀಸ್. ಖುಷಿ ಆಯ್ತು ಅವಳಿಗೆ. ಅದು ಮಸಾಲ ಮಜ್ಜಿಗೆ, ಅದು ಮಸಾಲ ಎಲ್ಲ ಹಾಕಿದಾರಂತೆ, ಹಾಗೆ ಖುಷಿ ಆಯ್ತು ಅವಳಿಗೆ. ಕೋಲ್ಡ್ ಉಂಟಾ? ಕೋಲ್ಡ್ ಈಗ ಸ್ವಲ್ಪ ಇಷ್ಟಿತ್ತು, ಅದು ನಾನು ಗಾಡಿಯಲ್ಲಿ ಬರ್ತಾ ಬರ್ತಾ ಸ್ವಲ್ಪ ಕುಡಿದೆ. ಒಳ್ಳೆ ಉಂಟಾ?
ಸೂಪರ್. ಫಸ್ಟ್ ಟೇಸ್ಟ್ ಕೊಟ್ರು ನೋಡಿಕೆ. ಹೌದು, ಇವಳಿಗೆ ಮನೆಯದ್ದು ಆಗುದಿಲ್ಲ ಇಲ್ಲ ಅಂದ್ರೆ ಯಾವಾಗ್ಲೂ ಸಹ. ಅದು ಮನೆದು ಕೆಲವರು ಮಸಾಲ ಹಾಕಿರುವುದಿಲ್ಲ, ಹಾಗೆ ನಾನು ತಿಳ್ಕೊಂಡೆ ಹೀಗೆ ಡೈರಿದೆಲ್ಲ. ನಿನ್ನ ಅತ್ತೆ ಫೋನ್ ಮಾಡ್ತಿದ್ದಾರೆ ನೋಡಿ ಅಂತ.